ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ನಿಮ್ಮ ಕ್ಯಾರೆಕ್ಟರ್ನ ಪ್ರೇಕ್ಷಕರು ನೋಡಿದಾಗ ಅವರು ಹೊಗಳುತ್ತಾರ, ಪಾಸಿಟಿವ್ ಆಗಿ ತಗೊಳ್ತಾರ, ನಿಮ್ಮನ್ನ ಲವ್ ಮಾಡ್ತಾರ ಅಥವಾ ಹೇಟ್ ಮಾಡ್ತಾರ? ಅಫ್ಕೋರ್ಸ್ ವಿಲನ್ ಅಂತ ಬಂದಾಗ ನೆಗೆಟಿವ್ ಇರುತ್ತೆ, ಬಟ್ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಿ? ಆಸ್ ಆಕ್ಟರ್ ಇಷ್ಟಪಡ್ತಾರೆ, ಕ್ಯಾರೆಕ್ಟರ್ನ ರೋಲ್ನ ಅಥವಾ ಕ್ಯಾರೆಕ್ಟರ್ನ ಇಷ್ಟಪಡದೇ ಇರ್ಬೋದು, ಬಟ್ ಆಸ್ ಅ ಕ್ಯಾರೆಕ್ಟರ್ ಆಸ್ ಆಕ್ಟರ್ ಇಷ್ಟ ಆಗುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಐ ಥಿಂಕ್ ಅವನ ಮೇಲೆ ಒಂದು ಎಮೋಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮ ಫೇವ್ರೆಟ್ ಸ್ಪಾಟ್ ಯಾವ್ದಾಗಿತ್ತು ಸರ್? ನಾವು ಲೊಕೇಶನ್ಸ್ ಎಲ್ಲ ತುಂಬಾ ಡಿಸ್ಕಸ್ ಮಾಡಿ, ಇಲ್ಲೂ ನಮಗೆ ಯಾವುದೂ ಈ ಲೊಕೇಶನ್ಸ್ ಚೆನ್ನಾಗಿಲ್ಲ ಆ ಥರದ್ದು ಏನಿಲ್ಲ. ನಾವು ಮಾಡಿದ ನನಗೆ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಶೂಟ್ ಮಾಡಿದಷ್ಟು ಇದು ನನಗೆ ತುಂಬ ಫೇವ್ರೇಟು. ಬಿಕಾಸ್ ನಿಮಗೆ ಫ್ರೇಮ್ಸ್ ಚೆನ್ನಾಗಿ ಸಿಗುತ್ತೆ. ಆ ಮಾರ್ಕೆಟು ಅಷ್ಟೇ, ನಂಗೆ ಯಾರೋ ಗೊತ್ತಿರೋರ ಕಡೆ ಮಾಡಿದ್ರಿಂದ ನನಗೆ ಫ್ರೀಡಮ್. ಯೂಶಲಿ ಒಂದು ಮಾರ್ಕೆಟಿಗೆ ಹೋದ್ರೆ ಪರ್ಮಿಷನ್ ತೊಗೊಂಡು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಇಲ್ಲಿ ಸಾಯಂಕಾಲ ಆದ ಪೊಲೀಸ್ ಬರ್ತಾರೆ, ಈ ಥರದ್ದೆಲ್ಲ. ಬಟ್ ಇಡೀ ಮಾರ್ಕೆಟೇ ಅಂದರೆ ಒಬ್ಬರು ಗೊತ್ತಿರೋದ್ರಿಂದ ಅಲ್ಲಿ ನನ್ನ ಫ್ರೆಂಡ್ಸ್ ಮೂಲಕ ಇಡೀ ಮಾರ್ಕೆಟಲ್ಲಿ ಎಲ್ಲೇ ಹೋದ್ರು ನಮಗೆ ಒಂದು ಪಾಸಿಟಿವ್ ವೈಬ್ಸ್. ಸೊ ಹಂಗಾಗಿ ಆ ಮಾರ್ಕೆಟಲ್ಲಿ ಶೂಟ್ ಮಾಡಿದ್ದು ಅಷ್ಟು ದಿವಸ ಮತ್ತೆ ಒಂದು ಐಟಮ್ ಸಾಂಗ್ ಮಾಡಿದ್ವಿ, ಆ ಲೊಕೇಶನ್ ನನಗೆ ತುಂಬಾ ಫೇವ್ರೇಟ್. ಓಕೆ, ಐಟಮ್ ಸಾಂಗ್ ಬಗ್ಗೆ ಹೇಳ್ತಾ ಇದ್ರಿ. ಯಾವುದೇ ಒಂದು ಸಿನಿಮಾ ಆದ್ರೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮ್ಯೂಸಿಕ್ ಅಲ್ಲಿ ಒಂದು ವೈಟಲ್ ರೋಲ್ ನ ಪ್ಲೇ ಮಾಡುತ್ತೆ. ಸೊ ನಿಮ್ಮ ಸಿನಿಮಾದಲ್ಲಿ ಮ್ಯೂಸಿಕ್ ನ ಕುರಿತಂತೆ ಹೇಳೋಣ. ಹೌದು, ನಂದು ಮೇಜರ್ ಸ್ಟ್ರೆಂತ್ ನನಗೆ ಗೊತ್ತಾಗಿರೋದು ಅಥವಾ ಈಗ ಮಾಡ್ಕೊಂಡ್ ಬಂದಿರೋದ್ರಿಂದ ಮ್ಯೂಸಿಕ್ ಆ್ಯಂಡ್ ಆ್ಯಕ್ಷನ್ ತುಂಬ ಡಾಮಿನೇಟ್ ಮಾಡುತ್ತೆ ನನ್ನ ಸಿನಿಮಾಲಿ. ನನಗೆ ತುಂಬ ಫೇವ್ರೇಟ್ ಅದು. ಸೊ ಹಂಗಾಗಿ ಈ ಸಿನಿಮಾದಲ್ಲೂ ನಾನು ಗುಮಿನೇನಿ ವಿಜಯ್ನ ಕಂಟಿನ್ಯೂ ಮಾಡಿದೆ ಭರ್ಜರಿ ಗಂಡಲ್ಲಿ. ಮ್ಯೂಸಿಕಲಿ ಎಸ್ ಡನ್ ಅ ವಂಡರ್ಫುಲ್ ಜಾಬ್. ನಾನು ರೀಸೆಂಟಾಗಿ ರೆಕಾರ್ಡಿಂಗ್ DTS ವರ್ಷನ್ ನೋಡಿದಾಗ ನಾನು ಮಾತ್ರ ಅಂತಲ್ಲ, ನನಗೇನು ಗೊತ್ತಾ, ಐ ವರ್ಕ್ ಆನ್ ಸೆಲ್ಫ್ ಸ್ಯಾಟಿಸ್ಫಿಕೇಶನ್. ಫಸ್ಟ್ ನೀವೇನಾದ್ರೂ ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗಬೇಕು, ಆಮೇಲೆ ಬೇರೆಯವ್ರು ಹೆಂಗೆ ಸ್ವೀಕಾರ ಮಾಡ್ತಾರೆ ಅದು ಸೆಕೆಂಡ್ರಿ. ಸೊ ಎಂಟೈರ್ ಕ್ರೂ ನೋಡಿ ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ಚೆನ್ನಾಗಿ ಇದೆ. ಆಮೇಲೆ ಎಲ್ಲ ಹಂತದಲ್ಲೂ ಈಗ ರೆಕಾರ್ಡಿಂಗ್ ಮಾಡುವಾಗಲೂ ಅಷ್ಟೇ, ಒಂದು ವೀಕ್ ಅವರು ಇದು ಯಾವುದೋ ಸಣ್ಣ ಸಿನಿಮಾ ಅಂತ ನೆಗ್ಲೆಕ್ಟ್ ಮಾಡಿದ್ರು ಅಂತ ಅವ್ರು ಹೇಳಿದ್ದು. ಒಂದು ವೀಕ್ ಆದಮೇಲೆ ವಿಜುವಲ್ಸ್ ಎಲ್ಲ ನೋಡಿದ್ಮೇಲೆ, ಸರ್ ನನಗೆ ಒಂದು 10 ಡೇಸಲ್ಲಿ ಮಾಡಿ ಅಂತ ಕೊಟ್ಟಿದ್ದಾರೆ, ಆಗಲ್ಲ ಇದು, ದಯವಿಟ್ಟು ನನಗೆ ಹರಿ ಮಾಡಬೇಡಿ, ನೀವು ತುಂಬ ಎಫರ್ಟ್ ಹಾಕಿ ವಿಜುವಲ್ಸ್ ಮಾಡಿದ್ದೀರಾ, ಅದಕ್ಕೆ ನನ್ನ ಎಫರ್ಟ್ ಹಾಕಬೇಕು, ಇಲ್ಲಾಂದರೆ ನಿಮಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಒಂದು 2.5-3 ಮಂತ್ಸ್ ತೊಗೊಂಡ್ರು ರೆಕಾರ್ಡ್. 10 ಡೇಸಲ್ಲಿ ಮಾಡಬೇಕಾಗಿ 3 ಮಂತ್ಸಲ್ಲಿ ತೊಗೊಂಡಿದ್ದಾರೆ. ಅದೇ ಥರ DTS ಅಷ್ಟೇ, ಅವರು ಅದೇ ಹೇಳೋದು, ನಾನು ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ, ಯಾವುದೋ ಸಣ್ಣ ಸಿನಿಮಾ ಇರ್ಬೋದು ಅಂತ. ಬಟ್ ರೆಕಾರ್ಡಿಂಗ್ ಎಲ್ಲ ನೋಡಿದ್ಮೇಲೆ ತುಂಬ ನಿಮಗಿರೋ ಪ್ಯಾಷನ್ ಅರ್ಥ ಆಗುತ್ತೆ ಸಿನಿಮಾ ಮೇಲೆ. ಸೊ ನನಗೆ ಟೈಮ್ ತೊಗೊಂಡು ನಾನು ಬೆಸ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿ. ಸೊ ಇದೆಲ್ಲ ಅದೇ ನಾವೇನು ಕೇಳ್ಕೊಂಡಿದ್ದಲ್ಲ ನಮ್ಮ ಸಿನಿಮಾ ಚೆನ್ನಾಗಿ ಮಾಡಿ ಹಾಗೆ ಹೀಗೆ ಅಂತ, ಅಂದರೆ ಎಲ್ಲರೂ ಅವರ ರೆಸ್ಪಾನ್ಸಿಬಿಲಿಟಿ ಮಾಡಿದ್ರು. ಈಗ ನಾವೊಂದು ವಿಜುವಲ್ಸ್ ತೊಗೊಂಡು ಬಂದಮೇಲೆ ಅದಕ್ಕೆ ರೆಕಾರ್ಡಿಂಗ್ ಸರಿಯಾಗಿಲ್ಲ ಅಂದರೆ ವೇಸ್ಟು, ಅದಕ್ಕೆ DTS ಸರಿಯಾಗಿಲ್ಲ, ಎಡಿಟಿಂಗ್ ಸರಿಯಾಗಿ ಆಗಲಿಲ್ಲ ಅಂದರೆ ವೇಸ್ಟು, ಅದಕ್ಕೆ ಕಲರ್ ಗ್ರೇಡಿಂಗ್ ಆಗಿಲ್ಲ ಅಂದರೆ ವೇಸ್ಟು. ಸೊ ಎಲ್ಲರೂ ನಾವು ಶೂಟ್ ಮಾಡಿದ್ದು ವಿಜುವಲ್ಸ್ನ ನೋಡಿ ಅವ್ರಿಗೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ, ಅಂದರೆ ನನಗೂ ಈ ಸಿನಿಮಾಯಿಂದ ಹೆಸರು ಬರಬೇಕು, ನಾನು ಚೆನ್ನಾಗಿ ಮಾಡಬೇಕು ಅಂತ ಮಾಡಿದ್ದಾರೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಎಂಟೈರ್ ಟೀಮ್. ಓಕೆ, ಸೊ ಟ್ರೈಲರ್ ಲಾಂಚ್ ಆದಾಗ ಆಕ್ಚುಲಿ ಆ ವಿಜುವಲ್ಸ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ಪ್ರತಿಯೊಂದು ಕೂಡ ರಾ ಆ್ಯಂಡ್ ರಿಯಾಲಿಸ್ಟಿಕ್ ಆಗಿದೆ. ಸೊ DOP ಬಗ್ಗೆ ಏನು ಹೇಳ್ತೀರಾ? ಅಯ್ಯೋ, ಅವ್ರು ನನಗೆ ಕಣ್ಣು, ಅಂದರೆ ನನ್ನ ವಿಜುವಲ್ ಅಂದರೆ ನನಗೆ ಈಗ ತುಂಬ ಈಸಿ ಅವ್ರ ಜೊತೆ ಸಿನಿಮಾ ಮಾಡೋದು. ನಾನು ಈಗ ಯಾರಾದರೂ ಟೆಕ್ನಿಷಿಯನ್ಸ್ನ ಚೇಂಜ್ ಮಾಡಿ ಅಂದರೆ ನನಗೆ ಭಯ ಬರುತ್ತೆ. ಮ್ಯೂಸಿಕ್ಕು, ಕ್ಯಾಮರಾ ಆ್ಯಂಡ್ ಆ್ಯಕ್ಷನ್. ಓಕೆ, ವಿನೋದ್ ನನ್ನ ಬರೀ ಕ್ಯಾಮ್ರಾಮ್ಯಾನ್ ಬಗ್ಗೆ ಅಲ್ಲ, ವಿನೋದ್ ಈ ಸಿನಿಮಾದಲ್ಲಿ ಒಂದು ವಿಷಯ ಹೇಳ್ಬೇಕು ನಾನು ವಿನೋದ್ ಮಾಸ್ಟರ್ ಬಗ್ಗೆ. ನಾನು ಫಸ್ಟ್ ಟೈಮ್ ನಾನು ಕ್ಯಾಮ್ರಾಮ್ಯಾನ್ ಹೋಗಿ ವಿನೋದ್ ಅವ್ರು ಯಾವುದೋ ಇದರಲ್ಲಿ ಶೂಟಿಂಗಲ್ಲಿ ಇದ್ದು, ಶೂಟಿಂಗ್ ಮುಗಿಸಿದ್ಮೇಲೆ ಅವ್ರಿಗೆ ಕತೆ ಹೇಳಿದ್ದಕ್ಕೆ ಅವ್ರು ನಾವೊಂಥರ ಫ್ರೆಂಡ್ಸ್ ಥರ ಇರ್ತೀವಿ ನಾವು ಯಾವತ್ತೂ. ನಾನು ಡೈರೆಕ್ಟರ್, ಅವ್ರು ಆ್ಯಕ್ಷನ್ ಮಾಸ್ಟರ್ ಥರ ತುಂಬಾ. ನನಗೆ ಸೆಟ್ಟಿಗೆ ಬಂದವರೆಲ್ಲ ಅದನ್ನೇ ಹೇಳೋದು, ಬೇರೆ ಸೆಟ್ಟಲ್ಲೆಲ್ಲ ತುಂಬಾ ಕಿರ್ಚಾಡ್ತಾ ಇರ್ತಾರೆ, ತುಂಬಾ ಟೆನ್ಷನ್ನು, ನೀವು ಟೆನ್ಷನ್ನೇ ಮಾಡ್ಕೊಳ್ಳಲ್ಲ, ಕೆಲಸ ಎಲ್ಲ ಆಗ್ತಾ ಇರುತ್ತೆ ಅಂತ. ಗೊತ್ತಿಲ್ಲ, ಅದೇನೋ ಗಾಡ್ಸ್ ಗಿಫ್ಟ್ ನಾವು ಕೆಲಸ ಮಾಡೋದು. ವಿನೋದ್ ಮಾಸ್ಟರ್ಗೆ ಹೇಳಿದ್ದು ಅವ್ರು ಒಂದೇ ಮಾತು ಹೇಳಿದ್ದು, ಅಂದ್ರೆ ನಿಮ್ಗೇನು ಕೆಲಸ ಇಲ್ಲ ಸಿನಿಮಾಲಿ ಅಂತ. ಅಂದ್ರೆ ಕತೆ ಎಲ್ಲ ಹೇಳಿದಾಗ ನಾನು ಕ್ಯಾಮ್ರಾಮನ್ ತಾನೇ ಮಾಡೋದು ಕೆಲಸ, ನಿಮ್ಗೇನು ಕೆಲಸ ಇಲ್ಲ ಹಾಗಾದ್ರೆ. ಅವರೇ ಯೂಶಲಿ ನಾನು IT ಕೆಲಸ ಮಾಡೋದ್ರಿಂದ, ಸೊ ಸಮ್ಟೈಮ್ಸ್ ಏನೋ ತುಂಬಾ ಅರ್ಜೆಂಟ್ ಮೀಟಿಂಗ್ ಇದ್ರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಆಚೆ ಹೋಗ್ತಿದ್ದೆ. ಅದಕ್ಕೆ ಈ ಸಿನಿಮಾಲಿ ಫುಲ್ ಟೈಮ್ ಕ್ಯಾರವ್ಯಾನಲ್ಲಿ ಇರ್ತೀರ ನೀವು, ನನಗೇನು ಕೆಲಸ ಇಲ್ಲ ಅಂತ. ಅಂದ್ರೆ ಅಷ್ಟು ತಲೆಗೆ ಹಾಕ್ಕೊಂತಾರೆ ನಾನು ಹೇಳೋದನ್ನ. ಆ್ಯಂಡ್ ನಾನೇನಾದ್ರು ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ವಿನೋದ್ ಮಾಸ್ಟರ್ಗೆ, ಸೆಟ್ಟಿಗೆ ಬರೋವಾಗ ಒಂದು 10 ಟೈಮ್ಸ್ ಬೆಟರ್ ಮಾಡ್ಕೊಂಡು ಬಂದಿರ್ತಾರೆ. ಅಂದರೆ ಈ ಟೇಕ್ಸ್ ಅಸ್ ಅ ಚಾಲೆಂಜ್. ಬಿಕಾಸ್ ನಾನು ಮಾರ್ಷಲ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾನೊಂದು ಇಲ್ಲ ಮಾಸ್ಟರ್ ನೋಡಿ ನನ್ಗೆ ಹಿಂಗೆ ಇರಬೇಕು, ಈ ಥರ ಇರಬೇಕು, ಒಂದು 10 ಜನ ಹಾಕಿ ಹಂಗೆ ಅಂತ ಅವ್ರ ಮೇಲಿಂದ ಕೆಳಗಡೆ ಒಂದ್ಸಲ ನೋಡ್ತಾರೆ, ಆಯಿತು ಬಿಡಿ ಮಾಡೋಣ ಅಂತಾರೆ. ಬಟ್ ನಾನು ಏನು ಸುಮ್ಮನೆ ಸಿಂಪಲಾಗಿ ಕೇಳ್ತಿದ್ದಾರೆ ಅಂತ. ಬಟ್ ನೆಕ್ಸ್ಟ್ ಡೇ ಬಂದು ಶಾರ್ಟ್ ಇಟ್ಟರೆ ನನ್ನ ಶಾಕು.
ಅಷ್ಟು ಅಂದ್ರೆ ಅಷ್ಟು ಹೋಮ್ವರ್ಕ್ ಮಾಡ್ತಾರೆ ಅವರು. ಓಕೆ ಬೇರೆ ಸಿನಿಮಾ ಏನ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ, ಅಷ್ಟು ಹೋಮ್ವರ್ಕ್ ಮಾಡ್ತಾರೆ. ಓಕೆ ಈಗ ಅಲ್ಲಿ ಇವರಿಗೆ ಕ್ಯಾಮ್ರಾಮನ್ಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೋ, ನೀವು ಹಿಂಗೆಲ್ಲ ಹೇಳಿ ನಮ್ಗೆ ಮುಂಚೆನೇ ಹೇಳ್ಬೇಕು ತಾನೆ, ಏನ್ ಬೇಕೋ ಏನ್ ಬರಬೇಕು ಅಂತ ನಾವು ಪ್ರಿಪೇರ್ ಆಗ್ತೀವಿ, ನೀವೇ ಅನ್ಕೊಂಬಂದ್ಬಿಟ್ರೆ ನಾವಿಲ್ಲಿ ಏನ್ ಮಾಡೋದು. ಸೊ ಈ ತರ ಸಣ್ಣ ಪುಟ್ಟ ಜಟಾಪಟಿ ಇರುತ್ತೆ. ಸೊ ಹಂಗಾಗಿ DOP ಈಸ್ ಅಲ್ಟಿಮೇಟ್ ತುಂಬಾ. ಆಮೇಲೆ ಒಂದೊಂದ್ಸಲ ನಾನೇನೋ ಟೆನ್ಷನ್ ಮಾಡ್ಕೊಂಡ್ರೆ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಆಗುತ್ತೆ. 99% ನಾನು ಏನು ಅನ್ಕೊಂಡಿದ್ದೀನಿ ನಾನು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಒಂದೊಂದ್ಸಲ ತುಂಬಾ ಕಷ್ಟ ಆದಾಗ ಒಂದು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಇರುತ್ತೆ. ಸರಿ ನೀನು ಹೇಳಿದ್ದು ಮಾಡು, ನಾನು ಹೇಳಿದ್ದು ಮಾಡಿದೆ, ಕಾಂಪ್ರಮೈಸು ಆ ಥರ. ಆಯ್ತಪ್ಪ ನೀನು ಹೇಳಿದ್ದು ಒಂದು ಮಾಡು, ನಾನು ಹೇಳಿದ್ದು ಯಾವ್ದು ಚೆನ್ನಾಗಿದೆ ಅದನ್ನ ಮಾಡೋಣ. ಸೊ ಅಲ್ಲಿ ಅವರು ಖುಷಿ ಆಗ್ತಾರೆ, ನಾನು ಖುಷಿ ಆಗ್ತೀನಿ. ಅಲ್ಟಿಮೇಟ್ ಆಗಿ ಎಡಿಟಿಂಗ್ ಟೇಬಲ್ ಎಲ್ಲ ಹೋದಾಗ ಯಾವ್ದು ಬೆಸ್ಟು ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ಟೆಕ್ನಿಕಲ್ ಟೀಮ್ ಅಂತೂ ತುಂಬ ಚೆನ್ನಾಗಿದೆ. ಇವತ್ತು ನೀವು ನಾನು ಟೀಸರ್ಗೂ ತೋರಿಸಿದಾಗಲೂ, ಸಾಂಗ್ ತೋರಿಸಿದಾಗಲೂ, ಟ್ರೈಲರ್ ತೋರಿಸಿದಾಗ ಫಸ್ಟ್ ಕೇಳೋದು ಮೇಕಿಂಗ್ ಸಕಾಲಾಗಿ ಮಾಡಿದ್ದೀರಾ, ಯಾರು DOP ಅಂತ ಕೇಳ್ತಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್